Okay, dear students, we are discussing about that biological classification ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತೀವಿ ಅಲ್ಲ. ಸೊ ಈ ಒಂದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಬಗ್ಗೆ ನಾವು ತಿಳ್ಕೊಂಡಾಗ ಏನನ್ನ ನಾವು ಪ್ರಮುಖವಾಗಿ ತಿಳ್ಕೊಂಡ್ವಿ ಅಂತ ಹೇಳ್ತಾ ಇದ್ರೆ ಎವ್ರಿ ಆರ್ಗ್ಯಾನಿಸಮ್ ಶುಡ್ ಬಿ ಕ್ಲಾಸಿಫೈಡ್. ಪ್ರತಿಯೊಂದು ಜೀವಿ ಕೂಡ ಅಷ್ಟೇ ಒಂದು ನಿರ್ದಿಷ್ಟವಾದ ಗುಂಪಿಗೆ ಅದನ್ನು ನಾವು ಸೇರಿಸಿರ್ಬೇಕು. ಏನಕ್ಕೆ ಅಂದ್ರೆ ಸ್ಟಡಿ ಪರ್ಪಸ್ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಹೆಚ್ಚಿನ ಪ್ರಮಾಣವಾಗಿ ತಿಳ್ಕೊಳ್ಳಿಕ್ಕೆ ಒಂದು ನಿರ್ದಿಷ್ಟ ಗುಂಪಿಗೆ ಸೇರಿಸಿ ಈ ಒಂದು ಈಸಿಲಿ ರೆಕಗ್ನೈಸಬಲ್ ಕ್ಯಾರೆಕ್ಟರ್ಸ್ ಅಂತೀವಿ. ಇಟ್ ಮೀನ್ಸ್ ದಟ್ ಸೊ ಈಸಿಯಾಗಿ ಕಂಡುಹಿಡಿಬಹುದಾಗಿದೆ ತಾವು ಯಾವುದೇ ರೀತಿಯಾದ ಒಬ್ಬ ಮನುಷ್ಯನಿಗೆ ಅರ್ಥ ಆಗುವಂಥ ಒಂದು ಪ್ರಮುಖವಾದ ಗುಣಲಕ್ಷಣಗಳ ಆಧಾರದ ಮೇಲೆ ಆ ಒಂದು ಜೀವಿಗಳ ಒಂದು ನಿರ್ದಿಷ್ಟ ಗುಂಪಿಗೆ ಸೇರಿಸಿದೀವಿ ಅಂತ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ವಿ. ಲೈಕ್ ದಟ್ ಈ ಒಂದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ನಾವು ನೋಡಿದಾಗ ಸೊ ಈ ಒಂದು ಚಾಪ್ಟರ್ ನಲ್ಲಿ 5 ರೀತಿಯ ಡಿಫರೆಂಟ್ ಕೈಂಡ್ಸ್ ಆಫ್ ಕಿಂಗ್ಡಮ್ ಗಳನ್ನ ನಾವು ನೋಡಿದ್ವಿ ಎಲ್ಲ. ಸೊ ಫಸ್ಟ್ ವಿ ಕಮ್ ಟು ದ ಕಿಂಗ್ಡಮ್ ಮೊನೇರಾ ಅಂತ ನಾವು ಹೇಳಿದ್ವಿ. ಕಿಂಗ್ಡಮ್ ಮೊನೇರಾದ ವಿಷಯಕ್ಕೆ ಬಂದ್ರೆ ಮ್ಯಾಕ್ಸಿಮಮ್ ಪ್ರೋಕ್ಯಾರಿಯೋಟಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾ ಇರ್ತೀವಿ. ದೋಸ್ ಆರ್ ಆಲ್ ಕಮ್ ಅಂಡರ್ ದಟ್ ಮೈಕ್ರೋ ಆರ್ಗ್ಯಾನಿಸಮ್, ಮೈಕ್ರೋಸ್ಕೋಪಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಸೊ ಕಿಂಗ್ಡಮ್ ಪ್ರೊಟಿಸ್ಟಾದ ವಿಷಯಕ್ಕೆ ಬಂದ್ರೆ ಇಟ್ ಇನ್ಕ್ಲೂಡ್ಸ್ ಆಲ್ ಕೈಂಡ್ ಆಫ್ ಮೈಕ್ರೋಸ್ಕೋಪಿಕ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ನಾವು ಹೇಳಿದ್ವಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಕಿಂಗ್ಡಮ್ ನ ಬಗ್ಗೆ ತಿಳ್ಕೊಂಡ್ವಿ. ಕಿಂಗ್ಡಮ್ ಮೈಕೋಟಾ ಆರ್ ಫಂಗೈ ಅಂತ ಕರಿತಾ ಹೋಗ್ತೀವಿ. ಇಟ್ ಇನ್ಕ್ಲೂಡ್ಸ್ ದಟ್ ಮೈಕ್ರೋಸ್ಕೋಪಿಕ್, ಸಮ್ ಆರ್ ಮೈಕ್ರೋಸ್ಕೋಪಿಕ್. ಓಕೆ, ಮೈಕ್ರೋಸ್ಕೋಪಿಕ್ ಇರುತ್ತೆ ಅಥವಾ ಮೈಕ್ರೋಸ್ಕೋಪಿಕ್ ಕೂಡ ಇರುತ್ತೆ. ಆ ರೀತಿಯಾದ ಒಂದು ಅನಿಮಲ್ಸ್, ಒಂದು ಲಿವಿಂಗ್ ಆರ್ಗನಿಸಮ್ಸ್ ಕ್ಯಾಟಗರಿ ಬಗ್ಗೆ ನಾವು ಕೂಡ ತಿಳ್ಕೊಂಡಿದ್ವಿ. Okay, so these are the major 3 kingdoms of the classification ಅಂತ ಹೇಳ್ಬೋದು. So it includes maximum microscopic, few are macroscopic. It means naked eye ನಲ್ಲಿ ಬರಿಗಣ್ಣಲ್ಲಿ ನಮಗೆ ನೋಡಬಹುದು ಅಂತ ಹೇಳ್ಬೋದು. ಕೆಲವೊಂದನ್ನು ಮಾತ್ರ, ಬಟ್ ಹೆಚ್ಚಿನ ಪ್ರಮಾಣವಾಗಿ ಮೈಕ್ರೋಸ್ಕೋಪ್ ನ ಸಹಾಯದಿಂದ ಮಾತ್ರ ನಾವು ಅದನ್ನ ಅಬ್ಸರ್ವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಅವನ್ನೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ನಾವು ಕರೀತೀವಿ. ಇದಾದ ನಂತರ ಇನ್ನೂ 2 ಕಿಂಗ್ಡಮ್ಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಸೊ ವಿಚ್ ಇಸ್ ದಟ್ ಕಿಂಗ್ಡಮ್ ಅಂತ ಹೇಳ್ತಾವ್ರೆ ದ 4th ಕಿಂಗ್ಡಮ್ ಆಫ್ ದಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಇಸ್ ನಥಿಂಗ್ ಬಟ್ ದಟ್ ಕಿಂಗ್ಡಮ್ ಪ್ಲಾಂಟೇ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ದಟ್ ಕಿಂಗ್ಡಮ್ ಪ್ಲಾಂಟೇ ಅಂತ ಹೇಳ್ಬೋದು. ಸೊ ಪ್ಲಾಂಟೇ ಅಂತಕ್ಕಂಥದ್ದು ಒಂದು ಕಿಂಗ್ಡಮ್ ಅಂತ ಹೇಳ್ತೀವಿ. ಬಟ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಈ ಒಂದು ಚಾಪ್ಟರ್ ನಲ್ಲಿ ಮೊನೇರಾ, ಪ್ರೊಟಿಸ್ಟಾ ಮತ್ತೆ ಏನಂದ್ರೆ ಮೈಕೋಟಾ ಬಗ್ಗೆ ಏನು ಡೀಟೇಲ್ಸ್ ಅಂತ ಅಷ್ಟು ಒಂದು ಡೀಟೇಲ್ಸ್ ಆಗಿ ಈ ಒಂದು ಕಿಂಗ್ಡಮ್ ನ ಬಗ್ಗೆ ತಿಳ್ಕೊಳ್ಳ. ಬಟ್ ಜನರಲ್ ಫೀಚರ್ಸ್ ನ ಬಗ್ಗೆ, ಕಾಮನ್ ಜನರಲ್ ಫೀಚರ್ಸ್, ಈ ಒಂದು ಕಿಂಗ್ಡಮ್ ಗೆ ಸೇರ್ಬೇಕು ಅಂದ್ರೆ ಯಾವ ರೀತಿಯಾದ ಒಂದು ಜನರಲ್ ಏನೊಂದು ಕಾಮನ್ ಆಗಿರ್ತಕ್ಕಂಥ ಒಂದು ಗುಣಲಕ್ಷಣಗಳ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಕ್ಲಾಸಿಫಿಕೇಶನ್, ಡಿವಿಷನ್, ಫೈಲಮ್ ಇರ್ಬೋದು, ಅದನ್ನು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರ್ತಾ ನಾವು ಇನ್ ಡೀಟೇಲ್ ಆಗಿ ಕೆಲವೊಂದನ್ನ ಮಾತ್ರ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಈ ಒಂದು ಕಿಂಗ್ಡಮ್ ಪ್ಲಾಂಟೆಯ ಒಂದು ಕಾಮನ್ ಸೈಲೆಂಟ್ ಫೀಚರ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ಕಾಮನ್ ಆಗಿ ಎಲ್ಲರೂ ಕೂಡ ಗೊತ್ತಿರುತ್ತೆ. ದ ಕಿಂಗ್ಡಮ್ ಇನ್ಕ್ಲೂಡ್ಸ್ ದೀಸ್ ಕೈಂಡ್ ಆಫ್ ದಿ ಕಿಂಗ್ಡಮ್ ಇನ್ಕ್ಲೂಡ್ಸ್ multicellular organisms. This kingdom includes multicellular organisms. So ಇಲ್ಲಿವರೆಗೂ ಕಲಿಯೋದನ್ನ ನಾವು ಮ್ಯಾಕ್ಸಿಮಮ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಬಟ್ ಪ್ಲಾಂಟ್ ಗೆ ಬರ್ತಿದ್ದಂಗೆ ದೀಸ್ ಕೈಂಡ್ ಆಫ್ ಕಿಂಗ್ಡಮ್ ಇನ್ಕ್ಲೂಡ್ಸ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂತ ಹೇಳ್ತಾ ಹೋಗೋದು. ಅಂಡ್ ದಟ್ ಮ್ಯಾಕ್ರೋಸ್ಕೋಪಿಕ್ ಇನ್ ನೇಚರ್. ಓಕೆ, ಸೊ ಸಮವಾಟ್ ಆಫ್ ಡಿಫರೆನ್ಸ್ ಐತಲ್ಲ, ನಾವು ಅನಾಲಿಸಿಸ್ ಮಾಡ್ತಾವಲ್ಲ ಅಲ್ಲಿಗೆ 3 ರೀತಿಯ ಕಿಂಗ್ಡಮ್ ಅಲ್ಲಿ ಬಂದಿದ್ದೆಲ್ಲ ಮೈಕ್ರೋಸ್ಕೋಪ್ ಸಹಾಯದಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತದೆ. ಬಟ್ ಕಿಂಗ್ಡಮ್ ಪ್ಲಾಂಟ್ ಗೆ ಬಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿಯಾದ ಮೆಂಬರ್ಸ್ ಕೂಡ ಅಷ್ಟೇ ಮ್ಯಾಕ್ರೋಸ್ಕೋಪಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಇಟ್ ಕ್ಯಾನ್ ಬಿ ಸೀನ್ ಥ್ರೂ ಅವರ್ ನೇಕೆಡ್ ಐಸ್, ನಾಟ್ ನೀಡ್ ಆಫ್ ದಿ ಮೈಕ್ರೋಸ್ಕೋಪ್ ಅಂತ ನಾವು ಹೇಳ್ತೀವಿ. ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ಸ್ ಅಂಡ್ ದಟ್ ದೀಸ್ ಆರ್ ಆಲ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್. Macroscopic eukaryotic plants ಅಂತ ಹೇಳ್ಬೋದು. This kingdom includes multicellular, microscopic, eukaryotic plants. ಈ ರೀತಿಯಾದ ಒಂದು ಜೀವಿಗಳನ್ನ ಹೊಂದಿರುತ್ತೆ ಅಂತ ನಾವು ಹೇಳ್ಬೋದು. Next to that, these kind of the plants are maximum they are autotrophic in nature. Okay, they are all autotrophs ಅಂತ ಹೇಳ್ತೀವಿ. ವಾಟ್ ಈಸ್ ಮೆಂಟ್ ಬೈ ಆಟೋಟ್ರೋಫ್ಸ್ ಅಂತ ಹೇಳ್ತಾರೆ ಎ ಕೈಂಡ್ ಆಫ್ ಆರ್ಗಾನಿಸಮ್ಸ್ ವಿಚ್ ಪ್ರಿಪೇರ್ ದೇರ್ ಫುಡ್ ಓನ್ ಇಟ್ ಸೆಲ್ಫ್. ಓಕೆ, ವಿಚ್ ಪ್ರಿಪೇರ್ ದೇರ್ ಎನರ್ಜಿ ಫಾರ್ ಇಟ್ ಸೆಲ್ಫ್. ಅದಕ್ಕೆ ತನಗೆ ಬೇಕಾದ ಒಂದು ಎನರ್ಜಿನ ಅಥವಾ ಫುಡ್ ಅನ್ನ ತಾನಾಗಿ ತಾನೇ ಪ್ರಿಪೇರ್ ಮಾಡ್ಕೊಳ್ತಾ ಹೋಗ್ತದೆ. ನಾವು ಆಟೋಟ್ರೋಫ್ಸ್ ಅಂತ ಕರಿತಾ ಹೋಗ್ತೀವಿ. ಲೈಕ್ ದಟ್ ಈ ಒಂದು ಪ್ಲಾಂಟ್ಸ್ ಗಳು ಎಲ್ಲದೂ ಕೂಡ ಅಷ್ಟೇ ಆಟೋಟ್ರೋಫಿಕ್ ಇನ್ ನೇಚರ್, ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್. ಅದರ ಒಂದು ಓನ್ ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊಳ್ತಾರೆ. ಕಾಮನ್ ಆಗಿರ್ತಕ್ಕಂಥ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಕೊಳ್ಳಿ. ಆ ರೀತಿಯಾಗಿ ಆಟೋಟ್ರೋಫ್ಸ್ ಎಸ್ಪೆಷಲಿ ಪ್ಲಾಂಟ್ಸ್ ಅಲ್ಲಿ ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್ ನ ಏನಂದು ತನಗೆ ಬೇಕಾದ ಆಹಾರ ತಾನೇ ಒಂದು ವೃದ್ಧಿಸ್ಕೊಳ್ತಕ್ಕಂಥ ಒಂದು ಕ್ರಿಯೆ ಏನಿದೆ, ಎಸ್ಪೆಷಲಿ ಪ್ಲಾಂಟ್ಸ್ ಅಲ್ಲಿ ಆಗ್ತಕ್ಕಂಥ ಒಂದು ಕ್ರಿಯೆನ ಥ್ರೂ ಫೋಟೋಸಿಂಥಸಿಸ್ ಅಂತ
ಹೇಳ್ತೀವಿ. ಓಕೆ, ಫೋಟೋಸಿಂಥಸಿಸ್ ಅಂತ ಹೇಳ್ಬೋದು. ಇಟ್ ಮೀನ್ಸ್ ದಟ್ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕನ್ನಡದಲ್ಲಿ ಕರಿತೀವಿ. ಈ ಒಂದು ಫೋಟೋಸಿಂಥಸಿಸ್ ಅಂತಕ್ಕಂಥ ಪ್ರೋಸೆಸ್ ಮುಖಾಂತರ ಪ್ಲಾಂಟ್ಗಳು ತನಗೆ ಬೇಕಾದಂತ ಒಂದು ಎನರ್ಜಿನ ತಾನೇ ಪ್ರಿಪೇರ್ ಮಾಡ್ಕೊಳ್ತಾ ಹೋಗುತ್ತೆ. ಆ ಒಂದು ಪ್ರೋಸೆಸ್ ನಾವು ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಕರಿತಾ ಇರ್ತೀವಿ. ಆ ಒಂದು ಕಾರ್ಯಕ್ಕೆ ಕ್ರಿಯೆಗೆ, ಓಕೆನಾ, ಸೊ ಆ ಒಂದು ಕ್ರಿಯೆಗೆ ನಾವು ಫೋಟೋಸಿಂಥಸಿಸ್ ಅಂತ ಹೇಳ್ತಾ ಹೋಗ್ತೀವಿ. ಇನ್ಕ್ಲೂಡಿಂಗ್ ದಟ್ ಫೋಟೋಸಿಂಥಸಿಸ್ ಆಗ್ತಿದೆ ಅಂದ್ರೆ ಇದರಲ್ಲಿ ಒಂದು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಇರುತ್ತೆ, ದಟ್ ಈಸ್ ನಥಿಂಗ್ ಬಟ್ ದಟ್ ಕ್ಲೋರೋಫಿಲ್. ಓಕೆ, ಕ್ಲೋರೋಫಿಲ್ ಅಂತಕ್ಕಂಥ ಒಂದು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ನ ಸಹಾಯದಿಂದ ವಾಟ್ ಎವರ್ ದಟ್ ದ ಪ್ಲಾಂಟ್ಸ್ ವಿಲ್ ಬಿ ಪ್ರಿಪೇರಿಂಗ್ ದೇರ್ ಓನ್ ಫುಡ್ ಅಂತ ಹೇಳ್ತಾ ಹೋದು. ಇವನ್ ದಟ್ ದ ಪ್ಲಾಂಟ್ಸ್ ಲೀವ್ಸ್ ಆರ್ ಗ್ರೀನ್ ಇನ್ ಕಲರ್, ಆ ಒಂದು ಲೀವ್ಸ್ ಗಳು ಎಲೆಗಳು ಗ್ರೀನ್ ಕಲರ್ ಇದೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ದೀಸ್ ಕೈಂಡ್ ಆಫ್ ದಿ ಕ್ಲೋರೋಫಿಲ್. ಕ್ಲೋರೋಫಿಲ್ ಅಂತಕ್ಕಂಥ ಒಂದು ಪಿಗ್ಮೆಂಟ್, ಕಲರಿಂಗ್ ಪಿಗ್ಮೆಂಟ್ ಇರೋದ್ರಿಂದ ಅದು ಗ್ರೀನ್ ಕಲರ್ ಇದೆ ಅಂತ ಹೇಳ್ತೀವಿ. ಈ ಒಂದು ಪಿಗ್ಮೆಂಟ್ ನ ಸಹಾಯದಿಂದ ಫೋಟೋಸಿಂಥಸಿಸ್ ಅಂತಕ್ಕಂಥ ಪ್ರೋಸೆಸ್ ಮುಖಾಂತರ ತನಗೆ ಬೇಕಾದಂತ ಫುಡ್ ಅನ್ನ ತಾನೇ ಪ್ರಿಪೇರ್ ಮಾಡ್ಕೊಳ್ತಾ ಹೋಗುತ್ತೆ. ಇದೊಂದು ಸೆಲ್ಯುಲರ್ ಫೀಚರ್ಸ್ ಆಫ್ ದಿ ಪ್ಲಾಂಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್, ಸೊ ಬರೀ ವಾಟ್ ಎವರ್ ದಟ್ ಇರ್ತಕ್ಕಂಥ ಎಲ್ಲಾ ರೀತಿಯ ಪ್ಲಾಂಟ್ಸ್ ನಾವು ಆಟೋಟ್ರೋಪ್ಸ್ ಅಂತ ಹೇಳ್ತಾವಲ್ಲ, ಕೆಲವೊಂದು ಹೆಟೆರೋಟ್ರೋಪ್ಸ್ ಇದೆ, ಬಟ್ ಹೆಟೆರೋಟ್ರೋಪ್ಸ್ ಅಂತ ಹೇಳಲ್ಲ. ಸಮ್ ಪ್ಲಾಂಟ್ಸ್ ಆರ್ ಇನ್ಸೆಕ್ಟಿವೋರಸ್ ಇನ್ ನೇಚರ್ ಅಂತ ಹೇಳಿ. ಓಕೆ, ಸೊ ಫಸ್ಟ್ ನಾವು ಕಲ್ತ್ಕೊಂಡ್ ಬಂದಿರೋದಿದೆ ಸಮ್ ಪ್ಲಾಂಟ್ಸ್ ಆರ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಕೆಲವೊಂದು ಪ್ಲಾಂಟ್ಸ್ ಗಳು ಎಲ್ಲಾದ್ರೂ ಆಟೋಟ್ರೋಪ್ಸ್ ಅಲ್ಲ, ಕೆಲವೊಂದು ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಗಳು ಕೂಡ ಇದಾವೆ ಅಂತ ಹೇಳ್ಬೋದು. ದೋಸ್ ಆರ್ ಸೆಡ್ ಟು ಬಿ ಪಾರ್ಷಿಯಲಿ ಹೆಟೆರೋಟ್ರೋಪ್ ಅಂತ ಹೇಳ್ತಾರೆ. ಓಕೆ, ದೋಸ್ ಕೈಂಡ್ ಆಫ್ ದಿ ಪ್ಲಾಂಟ್ಸ್ ಆರ್ ಕಾಲ್ಡ್ ಆಸ್ ಪಾರ್ಷಿಯಲಿ ಹೆಟೆರೋಟ್ರೋಪ್ಸ್ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಹೆಟೆರೋಟ್ರೋಪ್ಸ್ ಅಂತ ಹೇಳಲ್ಲ, ಪಾರ್ಷಿಯಲ್ ಆಗಿ ಸ್ವಲ್ಪ ಒಂದು ಅರ್ಧದಷ್ಟು ಹೆಟೆರೋಟ್ರೋಪ್ಸ್ ಆಗುತ್ತೆ. ಸೊ ಇಟ್ ಮೀನ್ಸ್ ದಟ್ ತನಗೆ ಬೇಕಾದ ಆಹಾರಕ್ಕೋಸ್ಕರ ಇನ್ನೊಂದು ಆರ್ಗನಿಸಮ್ ಮೇಲೆ ಡಿಪೆಂಡ್ ಆಗಿರೋದು ಅಂತ ನಾವು ಹೇಳ್ಬಹುದು. ಸೊ ಪಾರ್ಷಿಯಲಿ ಹೆಟೆರೋಟ್ರೋಪ್ಸ್ ಆರ್ ನಥಿಂಗ್ ಬಟ್ ದಟ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಹೇಳ್ತಾ ಹೋಗ್ಬೋದು. ಇದೊಂದು ಸೈಲೆಂಟ್ ಫೀಚರ್ಸ್. ಸೊ ವಾಟ್ ಎವರ್ ದಟ್ ಈ ಒಂದು ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಇಗೂ ಸೊ ಮಾಮೂಲಿ ಪ್ಲಾಂಟ್ಸ್ ಡಿಫರೆನ್ಸ್ ಇದೆಯಾ? ಅಫ್ಕೋರ್ಸ್ ಡಿಫರೆನ್ಸ್ ಇದ್ದೇ ಇರುತ್ತೆ. ಸೊ ದೀಸ್ ಕೈಂಡ್ ಆಫ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂಡರ್ಗೋ ಮಾಡಿಫಿಕೇಶನ್. ಓಕೆನಾ, ಸೊ ಅದು ಒಂದು ಆಕ್ಚುಯಲ್ ಪ್ಲಾಂಟ್ಸ್ ತರ ಇರಲ್ಲ. ಸೊ ಸ್ವಲ್ಪ ತನಗೆ ಬೇಕಾದಂತ ಒಂದು ಚೇಂಜಸ್ ಅನ್ನ ಮಾಡ್ಕೊಳ್ತಾ ಹೋಗುತ್ತೆ. ತನಗೆ ಬೇಕಾದಂಗೆ ಅದಕ್ಕೆ ಬದುಕ್ತಕ್ಕಂಥ ಹ್ಯಾಬಿಟೇಟ್ ಅಲ್ಲಿ ಅಥವಾ ಯಾವುದೊಂದು ಬದುಕ್ತಾ ಇರ್ತಕ್ಕಂಥ ಹ್ಯಾಬಿಟೇಟ್ ಅಲ್ಲಿ ಯಾವ ರೀತಿಯಾದ ಇನ್ಸೆಕ್ಟ್ಸ್ ಇರುತ್ತೆ ಅದನ್ನ ಯಾವ ರೀತಿಯಾಗಿ ಟ್ರ್ಯಾಪ್ ಮಾಡಬೇಕು, ಆ ಒಂದು ಬೇಸ್ನ ಮೇಲೆ ದೇ ವಿಲ್ ಬಿ ಅಂಡರ್ಗೋ ಮಾಡಿಫಿಕೇಶನ್ ಅಮಾಂಗ್ ದೆಮ್ ಸೆಲ್ಫ್, ವಿಚ್ ಅಂದ್ರೆ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಗಳು. ಸೊ ದೇ ಅಂಡರ್ಗೋ ಮಾಡಿಫಿಕೇಶನ್ ಅಮಾಂಗ್ ದೆಮ್ ಸೆಲ್ಫ್. ತನಗೆ ಯಾವ ರೀತಿಯಾದ ಆಹಾರ ಸಿಗುತ್ತೋ ಅದು ತಕ್ಕನಾಗಿ ತನ್ನಲ್ಲಿ ತಾನು ಮಾಡಿಫಿಕೇಶನ್ ಅನ್ನ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾ ಹೋಗೋದು. ಟು ಹೌ ದ ಮಾಡಿಫಿಕೇಶನ್ ವಿಲ್ ಬಿ ಅಂದ್ರೆ ಟು ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್ ಗಳನ್ನ ಅಟ್ರಾಕ್ಟ್ ಮಾಡಿ. ಓಕೆ, ಟು ಅಟ್ರಾಕ್ಟ್ ದೋಸ್ ಕೈಂಡ್ ಆಫ್ ದಿ ಇನ್ಸೆಕ್ಟ್ಸ್, ಆ ರೀತಿಯ ಇನ್ಸೆಕ್ಟ್ಸ್ ಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಸೊ ತನಗೆ ಬೇಕಾದ ತಾನು ಮಾಡಿಫಿಕೇಶನ್ ಅನ್ನ ಮಾಡ್ಕೊಳ್ಳುತ್ತೆ ಅಂತ ನಾವು ಹೇಳ್ತೀವಿ. ಸೊ ಎಕ್ಸಾಂಪಲ್ ಹೇಳ್ತಾ ಹೋದ್ರೆ, ಸೊ ನೆಫೆಂಥಿಸ್ ಅನ್ನೋದು ಒಂದು ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಎಕ್ಸಾಂಪಲ್ ಫಾರ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ನೆಫೆಂಥಿಸ್. ಓಕೆ, ನೆಫೆಂಥಿಸ್ ಅನ್ನೋದು ಒಂದು ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಡ್ರಾಸೆರಾ. ಓಕೆ, those are the kind of insectivorous plants. ಇದೇ ರೀತಿಯಾಗಿ ಎಷ್ಟೋ ರೀತಿಯಾದ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ, which undergo themselves modification to catch that to attract the insects ಅಂತ ನಾವು ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದಟ್. ಇನ್ನೊಂದು ರೀತಿಯಾದ ಒಂದು ಜನರಲ್ ಫೀಚರ್ ಆಫ್ ದಿ ಅಥವಾ ಸೈಡ್ ಫೀಚರ್ ಆಫ್ ದಿ ಕಿಂಗ್ಡಮ್ ಪ್ಲಾಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ the cell wall of the all kind of the plants ಗಳ ಎಲ್ಲಾ ಪ್ಲಾಂಟ್ಸ್ ಗಳ ಒಂದು ಸೆಲ್ ವಾಲ್ ಅನ್ನೋದು the cell wall of all kinds of plants, whether insectivorous ಇರಬಹುದು ಅಥವಾ autotrophic plants ಇರಬಹುದು. So cell wall is made up of a specialized component called as cellulose. Cellulose ಅಂತಕ್ಕಂಥ ಒಂದು ಕಾಂಪೌಂಡ್ ಇಂದ ಈ ಒಂದು ಪ್ಲಾಂಟ್ ಅಲ್ಲಿ ಸೇರ್ತಕ್ಕಂಥ ಎಲ್ಲಾ ರೀತಿಯಾದ ಆರ್ಗನಿಸಮ್ಸ್ ಒಂದು ಸೆಲ್ ವಾಲ್ ಗಳು ಫಾರ್ಮ್ ಆಗುತ್ತೆ ಅಂತ ಹೇಳ್ಬೋದು. ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ದಿ ಸೆಲ್ಯುಲೋಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಅದು ಒಂದು ಬೆಳೀತಕ್ಕಂಥ ಹ್ಯಾಬಿಟೇಟ್ ಅನ್ನೋ ಬಗ್ಗೆ ನೋಡ್ತಾ ಹೋದ್ರೆ, ದೇ ಕೈಂಡ್ ಆಫ್ ದಿ ಪ್ಲಾಂಟ್ಸ್ ಆರ್ ಕಾಮನ್ಲಿ ಫಿಕ್ಸ್ಡ್ ಟು ದಿ ಸಾಯಿಲ್. ಮಣ್ಣಿಗೆ ಫಿಕ್ಸ್ ಆಗಿ ಅದು ಬೆಳೀತಾ ಹೋಗುತ್ತೆ. ಸೊ ನಾನಾದ್ರೆ ಹಿಂಗೆ ನಿಂತಿದ್ದೀನಿ, ಸೊ ನನಗೆ ಏನು ಗ್ರಾವಿಟೇಷನ್ ಫೋರ್ಸ್ ಮೇಲೆ ನಿಂತೀವಿ, ಬಟ್ ಪ್ಲಾಂಟ್ಸ್ ಗೆ ಯಾವ ಒಂದು ಕೆಪಾಸಿಟಿ ಇಲ್ಲ. ಕಾಮನ್ಲಿ ದೇ ಆರ್ ಫಿಕ್ಸ್ಡ್ ಟು ದ ಸಾಯಿಲ್. ಓಕೆ, ಫಿಕ್ಸ್ಡ್ ಟು ದ ಸಾಯಿಲ್, ಏನು ಮಣ್ಣಿಗೆ ಫಿಕ್ಸ್ ಆಗಿ ಅದು ಬೆಳೀತಿರುತ್ತೆ ಅಂತ ಹೇಳ್ಬೋದು. ಸೊ ಬೈ ದ ಹೆಲ್ಪ್ ಆಫ್ ದಿ ರೂಟ್ ಸಿಸ್ಟಮ್. ಓಕೆ, ಬೇರ್ಗಳ ಸಹಾಯದಿಂದ
ಒಂದು ಸಾಯಿಲ್ಗೆ ಫಿಕ್ಸ್ ಆಗಿ, ಒಂದು ಮಣ್ಣಿಗೆ ಫಿಕ್ಸ್ ಆಗಿ ಅದು ಬೆಳೆಯುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು ಬೈ ದ ಹೆಲ್ಪ್ ಆಫ್ ದಿ ರೂಟ್ ಸಿಸ್ಟಮ್. ಇವನ್ ದಟ್ ಎನಿ ಕೈಂಡ್ ಆಫ್ ನ್ಯೂಟ್ರಿಯೆಂಟ್ಸ್, ಯಾವುದೇ ರೀತಿಯಾದ ನ್ಯೂಟ್ರಿಯೆಂಟ್ಸ್ ಒಂದು ಪ್ಲಾಂಟಿಗೆ ಸೇರ್ಬೇಕು ಅಥವಾ ವಾಟರ್ ಕಂಟೆಂಟ್ ಒಂದು ಪ್ಲಾಂಟಿಗೆ ಸೇರ್ಬೇಕು ಅಂದ್ರೆ ಇಟ್ ಶುಡ್ ಬಿ ಥ್ರೂ ದಿ ರೂಟ್ ಸಿಸ್ಟಮ್. ರೂಟ್ ಬೇರೆ ಮುಖಾಂತರನೇ ಸೇರ್ಬೇಕು ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ನೆಲದಲ್ಲಿ ಒಂದು ಫಿಕ್ಸ್ ಆಗಿ ಕೂಡ ಅಷ್ಟೇ ಒಂದು ರೂಟ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಬಟ್ ಇನ್ ದ ಕೇಸ್ ಆಫ್ ಎಕ್ಸೆಪ್ಟ್ ಇನ್ ದ ಕೇಸ್ ಆಫ್ ಅಕ್ವಾಟಿಕ್ ಪ್ಲಾಂಟ್ಸ್, ಸೊ ನೀರಲ್ಲಿ ಕೂಡ ಎಷ್ಟೋ ರೀತಿಯಾದ ಒಂದು ಪ್ಲಾಂಟ್ ಗಳನ್ನ ನೋಡ್ತಾ ಹೋಗ್ತೀವಿ. ಅಕ್ವಾಟಿಕ್ ಪ್ಲಾಂಟ್ಸ್ ಯಾವ ರೀತಿಯ ಸಾಯಿಲ್ ಫಿಕ್ಸ್ ಆಗುತ್ತೆ ಅಂದ್ರೆ ಇಟ್ ನೆವರ್ ಫಿಕ್ಸಸ್ ಟು ದಿ ಸಾಯಿಲ್, ಇಟ್ ವಿಲ್ ಬಿ ಫ್ರೀಲಿ ಫ್ಲೋಟಿಂಗ್ ಇನ್ ದಿ ವಾಟರ್. ಓಕೆ, ಅಕ್ವಾಟಿಕ್ ಪ್ಲಾಂಟ್ಸ್ ಮಾತ್ರ ವಾಟರ್ ಅಲ್ಲಿ ಫ್ರೀ ಫ್ಲೋಟಿಂಗ್, ಫ್ರೀ ಆಗಿ ತೇಲ್ತಾ ಇರುತ್ತೆ. ಓಕೆ, ಫ್ರೀ ಫ್ಲೋಟಿಂಗ್ ಇನ್ ನೇಚರ್ ಅಮಾಂಗ್ ದಿ ಅಕ್ವಾಟಿಕ್ ಪ್ಲಾಂಟ್ಸ್ ಅಂತ ಹೇಳ್ಬೋದು. ರಿಮೈನಿಂಗ್ ಟೆರೆಸ್ಟ್ರಿಯಲ್, ಭೂಮಿ ಮೇಲೆ ಬೆಳೀತಕ್ಕಂಥ ಎಲ್ಲಾ ಪ್ಲಾಂಟ್ಸ್ ಕೂಡ ಅಷ್ಟೇನೆ ಇಟ್ ವಿಲ್ ಬಿ ಫಿಕ್ಸ್ಡ್ ಟು ದಿ ಸಾಯಿಲ್ ಬೈ ದ ಹೆಲ್ಪ್ ಆಫ್ ದಿ ರೂಟ್ ಸಿಸ್ಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ they are the plants are having the capacity to reserve the food material. Okay na, they are having the capacity to reserve the ಫುಡ್ ಮೆಟೀರಿಯಲ್. ಫುಡ್ ಮೆಟೀರಿಯಲ್ ನ ರಿಸರ್ವ್ ಮಾಡಿ ಇಟ್ಕೊಳ್ತಕ್ಕಂಥ ಒಂದು ನೇಚರ್ ಈ ಒಂದು ಪ್ಲಾಂಟ್ಸ್ ಇದೆ ಅಂತ ಹೇಳ್ಬೋದು. ದೇ ವಿಲ್ ಬಿ ಪ್ರಿಸರ್ವ್ ದೇರ್ ಫುಡ್ ಮೆಟೀರಿಯಲ್ಸ್ ಅಂತ ಹೇಳ್ತಾ ಹೋಗ್ಬೋದು. ಇನ್ ದ ಫಾರ್ಮ್ ಆಫ್ ಯಾವ ಒಂದು ರೂಪದಲ್ಲಿ ರಿಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಸ್ಟಾರ್ಚ್ ನ ರೂಪದಲ್ಲಿ, ಸ್ಟಾರ್ಚ್ ಅಂತಕ್ಕಂಥ ಒಂದು ಕಂಟೆಂಟ್ ರೂಪದಲ್ಲಿ ತನಗೆ ಬೇಕಾದ ಫುಡ್ ಅನ್ನ ಪ್ರಿಸರ್ವ್ ಮಾಡಿ ಅಥವಾ ರಿಸರ್ವ್ ಮಾಡಿ ಇಟ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಪ್ಲಾಂಟ್ಸ್ ನಾವು ಆಹಾರವಾಗಿ ಯೂಸ್ ಮಾಡ್ತೀವಿ, ನಥಿಂಗ್ ಬಟ್ ಈ ಒಂದು ಸ್ಟಾರ್ಚ್ ಕಂಟೆಂಟ್ ಅನ್ನ ಪ್ಲಾಂಟ್ಸ್ ಇಂದ ತಿಂಡಿ ಅದು ರಿಸರ್ವ್ ಮಾಡ್ಕೊಳ್ತಾರ ಫುಡ್ ಅನ್ನ, ಅದಕ್ಕೋಸ್ಕರ ಅದನ್ನ ನಾವು ಕನ್ಸ್ಯೂಮ್ ಮಾಡಿ ಬದುಕ್ತಾ ಇದ್ದೀವಿ. ಓಕೆ, ಹ್ಯೂಮನ್ ಬೀಯಿಂಗ್ಸ್ ಅನ್ನೋದು ಅಥವಾ ಅನಿಮಲ್ಸ್ ಅನ್ನೋದು. ಲೈಕ್ವೈಸ್ ಇದು ಕೂಡ ಅಷ್ಟೇ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾ ಹೋಗೋದು. ನೆಕ್ಸ್ಟ್ ದಟ್ ರಿಪ್ರೊಡಕ್ಷನ್ ವಿಷಯಕ್ಕೆ ಬಂದ್ರೆ ಆಲ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್, ಮ್ಯಾಕ್ಸಿಮಮ್ ಪ್ಲಾಂಟ್ಸ್ ಆರ್ ವಿಚ್ ಅಂಡರ್ಗೋಸ್ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಓಕೆ, ರಿಪ್ರೊಡಕ್ಷನ್ ವಿಷಯಕ್ಕೆ ಬಂದ್ರೆ ಆಲ್ ಕೈಂಡ್ ಆಫ್ ಪ್ಲಾಂಟ್ಸ್ ಆರ್ ಅಂಡರ್ಗೋಸ್ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ ಹೇಳಿ. ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತದ್ದು ಸೆಕ್ಷುವಲ್ ಮೋಡ್ ನ ಒಂದು ಪ್ರೋಸೆಸ್ ಅಲ್ಲಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇಟ್ ಮೀನ್ಸ್ ದಟ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಅಂತ ನಾವು ಹೇಳ್ಬೋದು. ಸೊ ಇದು ಒಂದು ರಿಪ್ರೊಡಕ್ಟಿವ್ ಪ್ರೋಸೆಸ್ ಅಮಾಂಗ್ ದಿ ಪ್ಲಾಂಟ್ಸ್ ಅಂತ. ಕಿಂಗ್ಡಮ್ ಪ್ಲಾಂಟ್ಸ್ ಇರ್ತಕ್ಕಂಥ ಎಲ್ಲಾ ರೀತಿಯ ಮೆಂಬರ್ಸ್ ಅಲ್ಲೂ ಈ ರೀತಿಯಾದ ಒಂದು ಕ್ರಿಯೆಗಳು ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ದಟ್ ಈ ಒಂದು ಪ್ಲಾಂಟ್ ಗಳ ಲೈಫ್ ಸೈಕಲ್ ಅಲ್ಲೂ ಕೂಡ ಅಷ್ಟೇ ನಾವು ಡಿಫ್ರೆನ್ಸಿಯೇಷನ್ ನೋಡ್ತಾ ಹೋಗ್ತೀವಿ. ಸೊ ಅಮಾಂಗ್ ಆಲ್ ಡಿಫರೆಂಟ್ ಕೈಂಡ್ಸ್ ಆಫ್ ದಿ ಪ್ಲಾಂಟ್ ದೇರ್ ಆರ್ 2 ಡಿಫರೆಂಟ್ ಕೈಂಡ್ಸ್ ಮೋಡ್ ಆಫ್ ಲೈಫ್ ಸೈಕಲ್ ಗಳನ್ನ ನಾವು ಜೀವಿತಾವಧಿನ ನೋಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಲೈಫ್ ಸೈಕಲ್ ಅಲ್ಲಿ 2 ರೀತಿಯಾದ ಒಂದು ಟೈಪ್ಸ್ ಇರುತ್ತೆ. ಸೊ ಫಸ್ಟ್ ಒಂದು ಟೈಪ್ ಇಸ್ ದ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟಿಕ್ ಜನರೇಷನ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಒಂದು ಟೈಪ್ ಅನ್ನ ಹ್ಯಾಪ್ಲಾಯ್ಡ್ gametophytic generation ಅಂತ ಕರೀತೀವಿ. ಇಟ್ ಈಸ್ one type of one mode of reproductive process life cycle ಅಂತ ಹೇಳ್ತಾ ಹೋಗೋದು. ಮತ್ತೊಂದನ್ನ ಡಿಪ್ಲಾಯ್ಡ್ sporophytic generation ಅಂತ ಕರೀತೀವಿ. Okay, so one is the haploid gametophytic generation, another one is the diploid sporophytic ಜನರೇಷನ್. ಈ ರೀತಿಯಾದ ರಿಪ್ರೊಡಕ್ಟಿವ್ ಪ್ರೋಸೆಸ್ ಇದರಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ವಾಟ್ ಇಟ್ ಮೀನ್ ಬೈ ಅಂತ ಹೇಳ್ತಾರೆ, ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟಿಕ್ ಅಂದ್ರೆ ಯಾವ್ದೋ ಒಂದು ಗ್ಯಾಮೆಟ್ಸ್ ವೆದರ್ ಮೇಲ್ ಇರ್ಬೋದು ಅಥವಾ ಫೀಮೇಲ್ ಇರ್ಬೋದು. ಸೊ ಆರ್ ಮೇಲ್ ಆರ್ ಫೀಮೇಲ್ ದೇ ವಿಲ್ ಬಿ ರಿಪ್ರೊಡ್ಯೂಸ್ ದಿ ಯಂಗರ್ ಪ್ಲಾಂಟ್ಸ್. ಓಕೆನಾ, ಒಂದು ಮೇಲ್ ಅಥವಾ ಫೀಮೇಲ್ ಅದರಲ್ಲಿ ಯಾವ್ದಾದ್ರು ಒಂದು ರೀತಿಯಾದ ಗ್ಯಾಮೆಟ್ ಇನ್ವಾಲ್ವ್ ಆಗಿ ಒಂದು ಆಫ್ಸ್ಪ್ರಿಂಗ್ಸ್ ಆಗಿ ಬೆಳೀತಾ ಹೋಗುತ್ತೆ. ಅದನ್ನ ನಾವು ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟಿಕ್ ಜನರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ದಟ್ ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಜನರೇಷನ್ ಅಂದ್ರೆ ಮೇಲ್ ಮತ್ತೆ ಫೀಮೇಲ್ ಎರಡು ಗ್ಯಾಮೆಟ್ಸ್ ಗಳು ಫ್ಯೂಸ್ ಆಗಿ ಸ್ಪೋರ್ಸ್ ಅನ್ನೋದು ಫಾರ್ಮ್ ಆಗುತ್ತೆ. ಅದನ್ನ ನಾವು ಸ್ಪೋರೋಫೈಟಿಕ್ ಜನರೇಷನ್ ಅಂತ ಕರಿತೀವಿ. ಸೊ ಒಂದೇ ಒಂದು ಗ್ಯಾಮೆಟ್ ಇಂದ ಅದನ್ನ ಗ್ಯಾಮೆಟ್ಸ್ ಗಳು ಫಾರ್ಮ್ ಆಗುತ್ತೆ. ಅದರಿಂದ ವೆದರ್ ಮೇಲ್ ಅಥವಾ ಫೀಮೇಲ್ ಇಂದ ಒಂದು ಹೊಸ ಆಫ್ಸ್ಪ್ರಿಂಗ್ಸ್ ಬರುತ್ತೆ. ಅದನ್ನ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟಿಕ್ ಜನರೇಷನ್ ಅಂತೀವಿ. ಬೈ ದ ಫ್ಯೂಷನ್ ಆಫ್ ಬೋತ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್, ಫ್ಯೂಷನ್ ಆಫ್ ಬೋತ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್, ಇಟ್ ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ಸ್ಪೋರ್ಸ್. ಇಟ್ ಈಸ್ said to be that diploid sporophytic generation. ಇದರಲ್ಲಿ ಮೇಲ್ ಮತ್ತೆ ಫೀಮೇಲ್ ಎರಡು ಗ್ಯಾಮೆಟ್ಸ್ ಇರೋದ್ರಿಂದ ಡಿಪ್ಲಾಯ್ಡ್ ಅಂತೀವಿ. ಇದರಲ್ಲಿ ಅಥವಾ ಐದರ್ ಮೇಲ್ ಆರ್ ಫೀಮೇಲ್ ಒಂದೇ ಒಂದು ಇರೋದ್ರಿಂದ ಅದನ್ನ ನಾವು ಹ್ಯಾಪ್ಲಾಯ್ಡ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಎರಡೂ ರೀತಿಯಾದ ಲೈಫ್ ಸೈಕಲ್ ನಾವು ಪ್ಲಾಂಟ್ಸ್ ಅಲ್ಲಿ ನೋಡ್ತೀವಿ ಅಂತ ಹೇಳ್ಬೋದು.
ನೆಕ್ಸ್ಟ್ ಇದರ ಒಂದು ಕ್ಲಾಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ ದ ಪ್ಲಾಂಟರಿ ಕ್ಲಾಸಿಫಿಕೇಶನ್ ಈಸ್ ಅಬೌಟ್ ದಟ್ 5 ಡಿಫರೆಂಟ್ ಕ್ಲಾಸಸ್, 5 ರೀತಿಯ ಡಿಫರೆಂಟ್ ಕ್ಲಾಸ್ ಆಗಿರೋದನ್ನ ಕ್ಲಾಸಿಫಿಕೇಶನ್ ಅನ್ನ ಮಾಡಿದೀವಿ ಅಂತ ಹೇಳ್ತಾ ಹೋಗೋದು. ಸೊ ವಿಚ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ದಿ ಪ್ಲಾಂಟ್ಸ್ ಅಂತ ಹೇಳಿದ್ರೆ, ಕ್ಲಾಸಿಫಿಕೇಶನ್ ಆಫ್ ದಿ ಪ್ಲಾಂಟ್ಸ್ ಅದ್ರ ಬಗ್ಗೆ ಡೀಟೇಲ್ ನಾನು ಹೇಳಿದಾಗ ಡೀಟೇಲ್ ನಾನು ತಿಳ್ಕೊಳ್ಳೋ, ಜಸ್ಟ್ ಒಂದು ನೇಮಿಂಗ್ ಮಾತ್ರ ನಾವು ತಿಳ್ಕೊಂಡಿರ್ತೀವಿ. ಫಸ್ಟ್ ಒಂದು ಡಿವಿಷನ್ ಆಲ್ಗೆ ಅಂತಕ್ಕಂಥದ್ದು ಒಂದು ಡಿವಿಷನ್ ಅಂತ ಹೇಳ್ಬೋದು. ಇದಾದ್ಮೇಲೆ ಬ್ರಯೋಫೈಟ್ಸ್ ಅಂತಕ್ಕಂಥ ಮತ್ತೊಂದು ಡಿವಿಷನ್ ಬರುತ್ತೆ. ಓಕೆ, ಬ್ರಯೋಫೈಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಒನ್ ಇಸ್ ದ ಟೆರಿಡೋಫೈಟ್ಸ್. Pteridophytes. Fourth one is the gymnosperms. Fifth one is the angiosperms ಅಂತ ಕರೀತೀವಿ. ಸೊ ಈ ರೀತಿಯಾದ 5 ರೀತಿಯಾದ ಒಂದು ಡಿವಿಷನ್ಸ್ ಅನ್ನು ನಾವು ಕಿಂಗ್ಡಮ್ ಪ್ಲಾಂಟ್ ನಲ್ಲಿ ನೋಡ್ತೀವಿ ಅಂತ ಹೇಳ್ಬೋದು. ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಅಂಡ್ ಆಂಜಿಯೋಸ್ಪರ್ಮ್ಸ್ ಅಂತ ಹೇಳ್ತೀವಿ. ಆಂಜಿಯೋಸ್ಪರ್ಮ್ಸ್ ಆರ್ ದ ಹೈಯರ್ ಕ್ಯಾಟಗರಿ ಆಫ್ ಪ್ಲಾಂಟ್ ಕಿಂಗ್ಡಮ್ ಪ್ಲಾಂಟ್ ಒಂದು ಹೈಯರ್ ಲೆವೆಲ್ ಆಫ್ ಕ್ಯಾಟಗರಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಫುಲ್ಲಿ ಮಾಡಿಫೈಡ್ ಅಂತ ಹೇಳ್ತೀವಿ. ಅಥವಾ ಆಂಜಿಯೋಸ್ಪರ್ಮ್ಸ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಹೂ ಬಿಡ್ತಕ್ಕಂಥ ಯಾವ ಒಂದು ಗಿಡಗಳಿದೆ ಅದೆಲ್ಲ ಆಂಜಿಯೋಸ್ಪರ್ಮ್ಸ್ ಅಂತಕ್ಕಂಥ ಒಂದು ಕ್ಯಾಟಗರಿಗೆ ಬರ್ತಾ ಹೋಗುತ್ತೆ. ಸೊ ರಿಮೈನಿಂಗ್ ಲೋಯರ್ ಲೆವೆಲ್ ಅಲ್ಲಿ ಜಿಮ್ನೋಸ್ಪರ್ಮ್ಸ್, ಟೆರಿಡೋಫೈಟ್ಸ್, ಬ್ರಯೋಫೈಟ್ಸ್ ಮತ್ತೆ ಆಲ್ಗೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆಲ್ಗೆ ಮತ್ತೆ ಪಾಚಿ ಅಂತೀವಲ್ಲ ಆ ರೀತಿಯಾದ ಒಂದು ಗಿಡಗಳು ಅಂತ ಹೇಳ್ಬೋದು. ಸೊ ದಿಸ್ ಆರ್ ಆಲ್ ಕಮೆಂಡ್ ಆಫ್ ದಟ್ ಪ್ಲಾಂಟ್ ಕಿಂಗ್ಡಮ್ ಪ್ಲಾಂಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಹೋದ್ರು. ಸೊ ನಾನು ಹೇಳಿದಾಗ ಜಸ್ಟ್ ಒಂದು ನೇಮಿಂಗ್ ನ ಮತ್ತೆ ಜನರಲ್ ಫೀಚರ್ಸ್ ನ ಬಗ್ಗೆ ಮಾತ್ರ ಈ ಒಂದು ಚಾಪ್ಟರ್ ತಿಳ್ಕೊಳ್ತೀವಿ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಒಂದೊಂದು ಡಿವಿಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ. ಪ್ಲಾಂಟ್ ಕಿಂಗ್ಡಮ್ ಅಂತಕ್ಕಂಥ ಒಂದು ಚಾಪ್ಟರ್ ದಿಸ್ ಅಬೌಟ್ ದಟ್ ಕಿಂಗ್ಡಮ್ ಪ್ಲಾಂಟ್ ಅಂತ ನಾವು ಹೇಳ್ಬೋದು. ಸೊ ಇದಾದ್ಮೇಲೆ ಬರ್ತಕ್ಕಂಥ ಫಿಫ್ತ್ ಕಿಂಗ್ಡಮ್ ಇಸ್ ನಥಿಂಗ್ ಬಟ್ ದ ಕಿಂಗ್ಡಮ್ ಅನಿಮೇಲಿಯಾ ಅಂತ ಹೇಳ್ತಾ ಹೋಗ್ತೀವಿ. ವಿಚ್ ಇನ್ಕ್ಲೂಡ್ಸ್ ಆಲ್ ಕೈಂಡ್ ಆಫ್ ದಿ ಅನಿಮಲ್ಸ್, ಪ್ರಾಣಿಗಳು ಅಂತ ನಾವು ಹೇಳ್ತೀವಿ. ಅದೆಲ್ಲ ಈ ಒಂದು ಕಿಂಗ್ಡಮ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಅಷ್ಟೇ ಜಸ್ಟ್ ಒಂದು ಜನರಲ್ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತ್ರ ನಾವು ತಿಳ್ಕೊಂತೀವಿ. ಇನ್ ಡೀಟೇಲ್ ನ ಪ್ಲಾಂಟ್ ಅನಿಮಲ್ ಕಿಂಗ್ಡಮ್ ಅಂತಕ್ಕಂಥ ಮತ್ತೊಂದು ಹೊಸ ಚಾಪ್ಟರ್ ಇದೆ. ಆ ಒಂದು ಚಾಪ್ಟರ್ ಅಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಬಿಫೋರ್ ದಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಟ್ ಕಿಂಗ್ಡಮ್ ಅನಿಮೇಲಿಯಾ ಒಂದು ಜನರಲ್ ಫೀಚರ್ಸ್ ಅಥವಾ ಸೈಲೆಂಟ್ ಫೀಚರ್ಸ್ ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಸೈಲೆಂಟ್ ಫೀಚರ್ಸ್ ಆಫ್ ದಿ ಕಿಂಗ್ಡಮ್ ಅನಿಮೇಲಿಯಾ ವಿಷಯಕ್ಕೆ ಬಂದ್ರೆ, these kingdom includes the Animalia kingdom includes and these multicellular organisms. Animals ಅಲ್ಲಿ ಯಾವುದು ಕೂಡ ಅಷ್ಟೇ ಯೂನಿಸೆಲ್ಯುಲರ್ ಬರೋದಿಲ್ಲ. There are multicellular organisms in which are multicellular eukaryotic organisms in which completely heterotrophic in nature, completely heterotrophic animals ಅಂತ ಹೇಳ್ಬೋದು. ಇಟ್ ಮೀನ್ಸ್ ದಟ್ ಸೊ ಇದರಲ್ಲಿ ಆಟೋಟ್ರೋಪ್ಸ್ ಅನಿಮಲ್ಸ್ ಅಲ್ಲಿ ಯಾವ್ದಾದ್ರು ಕೂಡ ಅಷ್ಟೇ ಆಟೋಟ್ರೋಪ್ಸ್ ಇರೋದಿಲ್ಲ. ತಾನಿಗೆ ಬೇಕಾದಂತ ಒಂದು ಆಹಾರದ ಉತ್ಪತ್ತಿ ಮಾಡುವಂತ ಕೆಪಾಸಿಟಿ ಯಾವುದೇ ರೀತಿಯ ಪ್ರಾಣಿಗಳಿಗೆ ಇಲ್ಲ. ದೇ ಆರ್ ಆಲ್ ಕಂಪ್ಲೀಟ್ಲಿ ಹೆಟೆರೋಟ್ರೋಪಿಕ್ ಇನ್ ನೇಚರ್. ಪ್ಲಾಂಟ್ಸ್ ಆರ್ ಕಂಪ್ಲೀಟ್ಲಿ ಆಟೋಟ್ರೋಪಿಕ್ ಇನ್ ನೇಚರ್ ಅಂತ ನಾವು ಹೇಳ್ತೀವಿ. ಸೊ ಈ ರೀತಿಯಾಗಿ ನಾವು ತಿಳ್ಕೊಳ್ತಾ ಹೋದ್ರೆ, ಸೊ ವಾಟ್ ಇಸ್ ಮೀನ್ ಬೈ ಹೆಟೆರೋಟ್ರೋಪಿಕ್ ಅಂದ್ರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಓಕೆ, ಡೈರೆಕ್ಟ್ ಆಗಿರಬಹುದು ಆರ್ ಇಂಡೈರೆಕ್ಟ್ಲಿ, which depend on others, directly or indirectly depend on others. ಬೇರೆಯವರ ಮೇಲೆ ಡಿಪೆಂಡ್ ಆಗ್ತೀವಿ. ಎಸ್ಪೆಷಲಿ ವಿ ಆರ್ ಡಿಪೆಂಡ್ ಆನ್ ಪ್ಲಾಂಟ್ಸ್ ಗಳ ಮೇಲೆ ಹೆಚ್ಚಿನ ಪ್ರಮಾಣವಾಗಿ ನಾವು ಡಿಪೆಂಡ್ ಆಗಿರ್ತೀವಿ ಅಂತ ಹೇಳ್ತಾ ಹೋಗೋದು. ವೈ ಶುಡ್ ವಿ ಆರ್ ಡಿಪೆಂಡ್ ಆನ್ ಅಂದ್ರೆ ಫಾರ್ ಅವರ್ ಫುಡ್. ಓಕೆ, ಫುಡ್ಗೋಸ್ಕರ ಒಂದು ಆಹಾರಕ್ಕೋಸ್ಕರ ನಾವು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಮ್ಯಾಕ್ಸಿಮಮ್ ಪ್ಲಾಂಟ್ಸ್ ಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಂತ ನಾವು ಹೇಳ್ಬೋದು. ಇದೊಂದು ಸೈಲೆಂಟ್ ಫೀಚರ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ದ ಸೆಲ್ ವಾಲ್ ಈಸ್ ಆಬ್ಸೆಂಟ್. ಇದರಲ್ಲಿ ಸೆಲ್ ವಾಲ್ ಅನ್ನೋದು ಅನಿಮಲ್ಸ್ ಅಲ್ಲಿ ಸೆಲ್ ವಾಲ್ ಅನ್ನೋಂಥದ್ದು ಇರೋದಿಲ್ಲ. ಓಕೆ, ಸೊ ಪ್ಲಾಂಟ್ಸ್ ಅಲ್ಲಾದ್ರೆ ಸೆಲ್ ವಾಲ್ ಸೆಲ್ಯುಲೋಸ್ ಇಂದ ಫಾರ್ಮ್ ಆಗಿರ್ತಕ್ಕಂಥ ಒಂದು ಸೆಲ್ ವಾಲ್ ಅನ್ನೋದು ಇರುತ್ತೆ. ಬಟ್ ಅನಿಮಲ್ಸ್ ಅಲ್ಲಿ ಆ ರೀತಿಯಾದ ಒಂದು ಸೆಲ್ ವಾಲ್ ಅನ್ನೋದು ಇರೋದಿಲ್ಲ. ಇನ್ಸ್ಟೆಡ್ ಆಫ್ ಸೆಲ್ ವಾಲ್ ದ ಆಲ್ ಕೈಂಡ್ ಆಫ್ ದಿ ಅನಿಮಲ್ ಸೆಲ್ಸ್ ಹ್ಯಾವಿಂಗ್ ದಿ ಸೆಲ್ ಮೆಂಬ್ರೇನ್.
ಓಕೆ ಸೆಲ್ ಮೆಂಬ್ರೇನ್ ಅನ್ನ ಹೊಂದಿರುತ್ತೆ ಅಂತ ಹೇಳ್ಬೋದು, ವಿಚ್ ಇಸ್ ಕ್ವೈಟ್ ಥಿನ್ನರ್ ದ್ಯಾನ್ ದಟ್ ಸೆಲ್ ವಾಲ್, ಸೆಲ್ ವಾಲ್ ಗಿಂತ ಸ್ವಲ್ಪ ತೆಳುವಾಗಿ ಇರುತ್ತೆ ಅಂತ ಹೇಳ್ತಾ ಹೋದು. ಸೊ ಇಟ್ ಇಸ್ ಸೆಡ್ ಟು ಬಿ ದಟ್ ಔಟರ್ ಮೋಸ್ಟ್ ಬೌಂಡರಿ. ಸೊ ಹೊರಗಡೆ ಇರ್ತಕ್ಕಂಥ ಬೌಂಡ್ರಿ ಅನ್ನೋದು ಸೆಲ್ ಮೆಂಬ್ರೇನ್ ಅನ್ನ ಹೊಂದಿರುತ್ತೆ ಇನ್ಸ್ಟೆಡ್ ಆಫ್ ದಿ ಸೆಲ್ ವಾಲ್. ಸೆಲ್ ವಾಲ್ ಅನ್ನೋದು ಇದರಲ್ಲಿ ಇರಲ್ಲ, ಬಟ್ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಸೆಲ್ ವಾಲ್ ಫಾರ್ಮ್ ಆಗುತ್ತೆ. ಆ ಒಂದು ಸೆಲ್ ವಾಲ್ ಅನ್ನೋದು ಸೆಲ್ಯುಲೋಸ್ ಅಂತಕ್ಕಂಥ ಒಂದು ಕಾಂಪೋನೆಂಟ್ ಇಂದ ಫಾರ್ಮ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಇದೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತೀವಿ. ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಕೈಂಡ್ ಆಫ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಮಾಂಗ್ ಎನಿಮಲ್ಸ್ ಅಂತ ಹೇಳಿದ್ರೆ ದೇ ಶೋ ದಿ ಮೂವ್ಮೆಂಟ್. ದೇ ಆರ್ ಇನ್ವಾಲ್ವ್ಡ್ ಇನ್ ದಿ ಮೂವ್ಮೆಂಟ್, ದೇ ಶೋ ಮೂವ್ಮೆಂಟ್. ಒಂದು ಕಡೆಯಿಂದ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟ್ ಅನ್ನು ತೋರಿಸ್ತಾ ಹೋಗುತ್ತೆ. ದೇ ಶೋ ದಿ ಮೂವ್ಮೆಂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಬೈ ದ ಹೆಲ್ಪ್ ಆಫ್ ದಿ ಲೋಕೋಮೋಟರಿ ಆರ್ಗನ್ಸ್. ಓಕೆ, ಲೋಕೋಮೋಟರಿ ಆರ್ಗನ್ಸ್ ಅಂತಕ್ಕಂಥ ಒಂದು ಆರ್ಗನ್ ಗಳಿರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಕ್ಕೆ ಒಂದೊಂದು ಪ್ರಾಣಿಗಳಲ್ಲಿ ಕೂಡ ಅಷ್ಟೇ ಡಿಫರೆಂಟ್ ಟೈಪ್ಸ್ ಆಫ್ ಲೋಕೋಮೋಟರಿ ಆರ್ಗನ್ಸ್ ಇರುತ್ತೆ. ಆ ಒಂದು ಲೋಕೋಮೋಟರಿ ಆರ್ಗನ್ ಸಹಾಯದಿಂದ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ಮೆಂಟ್ ಅನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಎಕ್ಸಾಂಪಲ್, ನಮ್ಗೆ ಅಲ್ಲಿ ಕಾಲ್ಗಳಿರುತ್ತೆ, ಕಾಲ್ಗಳ ಸಹಾಯದಿಂದ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟ್ ಅನ್ನು ತೋರಿಸ್ತಾ ಇರ್ತೀವಿ. ಅದೇ ರೀತಿಯಾಗಿ ಎರಡು ಕಾಲ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ, 4 ರೀತಿಯಾದ ಲೋಕೋಮೋಟರಿ ಆರ್ಗನ್ಸ್ ಅನ್ನು ಯೂಸ್ ಮಾಡ್ಕೊಳ್ತಾ ಹೋಗುತ್ತೆ. ಲೈಕ್ ವೈಸ್ ಸೊ ಏನೊಂದು ಸ್ಪೆಷಲೈಸ್ಡ್ ಲೋಕೋಮೋಟರಿ ಆರ್ಗನ್ಸ್ ಗಳು ಫಾರ್ಮ್ ಆಗುತ್ತೆ ಅನಿಮಲ್ಸ್ ಅಲ್ಲಿ. ಆ ಒಂದು ಲೋಕೋಮೋಟರಿ ಆರ್ಗನ್ಸ್ ಸಹಾಯದಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟ್ ಅನ್ನು ತೋರಿಸುತ್ತೆ ಅಮಾಂಗ್ ದ ಅನಿಮಲ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ದಟ್ ರಿಪ್ರೊಡಕ್ಷನ್ ವಿಷಯಕ್ಕೆ ಬಂದ್ರೆ ದೇ ರಿಪ್ರೊಡ್ಯೂಸ್ಡ್ ಬೈ ಪ್ರೋಸೆಸ್ ಆಫ್ ಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ದೇ ಆರ್ ಇನ್ವಾಲ್ವ್ಡ್ ಇನ್ ದಿ ಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಮುಖಾಂತರ ರಿಪ್ರೊಡಕ್ಷನ್ ಅನ್ನೋದಾಗುತ್ತೆ. ಇಟ್ ಇಸ್ ನಥಿಂಗ್ ಬಟ್ ದಟ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್. ಗ್ಯಾಮೆಟ್ಸ್ ಗಳು ಫಾರ್ಮ್ ಆಗೋದ್ರ ಮುಖಾಂತರ ರಿಪ್ರೊಡಕ್ಷನ್ ಅಂತಕ್ಕಂಥ ಒಂದು ಪ್ರೋಸೆಸ್ ಆಗುತ್ತೆ ಅಂತ ಹೇಳ್ತಾ ಹೋದು. ಸೊ ಹೌ ದ ಗ್ಯಾಮೆಟ್ ಫಾರ್ಮೇಷನ್ ಅಂತ ಹೇಳಿದ್ರೆ ಇಟ್ ಇಸ್ ಫಾಲೋಡ್ ಬೈ ದಿ ಎಂಬ್ರಿಯಾಲಜಿಕಲ್ ಸ್ಟೆಪ್ಸ್ ಅಥವಾ ಎಂಬ್ರಿಯಾಲಜಿಕಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಗ್ಯಾಮೆಟ್ಸ್ ಗಳು ಫಾರ್ಮ್ ಆಗುತ್ತೆ. ಆ ಒಂದು ಗ್ಯಾಮೆಟ್ಸ್ ಗಳು ಫ್ಯೂಷನ್ ಆಗುತ್ತೆ. ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಗಳು ಫ್ಯೂಷನ್ ಆದ ನಂತರ ಇಟ್ ಈಸ್ ದ ಡೆವಲಪ್ಮೆಂಟ್ ಇಸ್ ಫಾಲೋಡ್ ಬೈ ದಿ ಎಂಬ್ರಿಯಾಲಜಿಕಲ್ ಡೆವಲಪ್ಮೆಂಟ್. ಎಂಬ್ರಿಯೋ ಭ್ರೂಣಾವಸ್ಥೆ, ವಿವಿಧವಾದ ಒಂದು ಭ್ರೂಣಾವಸ್ಥೆಯ ಒಂದು ಬೆಳವಣಿಗೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಅನಿಮಲ್ಸ್ ಅಲ್ಲಿ ಮಾತ್ರ ಈ ರೀತಿ ಆಗೋದು ಎಂಬ್ರಿಯಾಲಜಿಕಲ್ ಡೆವಲಪ್ಮೆಂಟ್ ಇರುತ್ತೆ. ಒಂದು ತಿಂಗಳಿಗೆ ಒಂದು ಭ್ರೂಣಾವಸ್ಥೆ, 15 ದಿನಕ್ಕೆ ಒಂದು, 2 ತಿಂಗಳಿಗೆ, 3 ತಿಂಗಳಿಗೆ, ಆ ರೀತಿ ಒಂದೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇಜಸ್ ಅಲ್ಲಿ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಥವಾ ಎಂಬ್ರಿಯಾಲಜಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದು ಕಂಪ್ಲೀಟ್ ಡೆವಲಪ್ಮೆಂಟ್ ಅನ್ನ, ಒಂದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನ ಹೊಂದುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಇದೊಂದು ಏನೊಂದು ಕ್ಯಾರೆಕ್ಟರ್ ಫೀಚರ್ ಆಫ್ ದಿ ಅನಿಮಲ್ಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ದಟ್ ಅದಾದ್ಮೇಲೆ ಸೊ ಗ್ರೋತ್ ಈಸ್ ಡೆಫಿನೇಟ್ ಅಂತ ಹೇಳ್ತೀವಿ. ದ ಗ್ರೋತ್ ಈಸ್ ಡೆಫಿನೇಟ್. ವಾಟ್ ಈಸ್ ಮೆಂಟ್ ಬೈ ಡೆಫಿನೇಟ್ ಗ್ರೋತ್ ಅಂತ ಹೇಳ್ತಾ ಹೋದ್ರೆ ದ ಬೆಳವಣಿಗೆ ಅನ್ನೋದು ಒಂದು ನಿರ್ದಿಷ್ಟವಾದ ಏಜ್ವರೆಗೂ ಆಗುತ್ತೆ, ನಿರ್ದಿಷ್ಟವಾದ ಒಂದು ವಯಸ್ಸಿನವರೆಗೂ ಆಗ್ತಾ ಹೋಗುತ್ತೆ. ಇಟ್ ಮೀನ್ಸ್ ದಟ್ ದ ನೋ ಗ್ರೋತ್ ಅಟ್ ಟೈಮ್ ಆಫ್ಟರ್ ಮೆಚುರಿಟಿ. ಓಕೆನಾ? ಸೊ ಒಂದು ಅನಿಮಲ್ ಅನ್ನೋದು ಮೆಚುರಿಟಿನ ಪಡ್ಕೊಂಡ್ಮೇಲೆ ಇಟ್ ಈಸ್ ರೆಡಿ ಫಾರ್ ರಿಪ್ರೊಡಕ್ಷನ್ ಅಂತಕ್ಕಂಥ ಒಂದು ಲೆವೆಲಿಗೆ ಬಂದ್ಮೇಲೆ ಗ್ರೋತ್ ಅನ್ನೋದು ಸ್ಟಾಪ್ ಆಗುತ್ತೆ. ದ ನೋ ಗ್ರೋತ್ ಆಫ್ಟರ್ ಮೆಚುರಿಟಿ. ಓಕೆ, ಮೆಚುರಿಟಿ ಪಡ್ಕೊಳ್ಳೋವರೆಗೂ ಮಾತ್ರ ಗ್ರೋತ್ ಅನ್ನೋದು ಆಗ್ತಾ ಹೋಗುತ್ತೆ. ಆಫ್ಟರ್ ದಿ ಮೆಚುರಿಟಿ ದ ಗ್ರೋತ್ ವಿಲ್ ಬಿ ಡೆಫಿನೇಟ್ ಸ್ಟಾಪ್ ಅಂತ ಅದಕ್ಕೆ ನಾವು ಅದನ್ನ ಗ್ರೋತ್ ಇಸ್ ಡೆಫಿನೇಟ್ ಅಂತ ಹೇಳ್ತೀವಿ. ಒಂದು ಲೆವೆಲ್ವರೆಗೂ ಮಾತ್ರ ಬೆಳವಣಿಗೆ ಅನ್ನೋದು ಅದನ್ನ ಮೀರಿ ಒಂದು ಏಜಿನವರೆಗೂ, ಒಂದು ವಯಸ್ಸಿನವರೆಗೂ ಡೆವಲಪ್ಮೆಂಟ್ ಆಗುತ್ತೆ. ಅದನ್ನ ಮೀರಿ ಅದು ಡೆವಲಪ್ಮೆಂಟ್ ಅಥವಾ ಗ್ರೋತ್ ಅನ್ನೋದು ಆಗಲ್ಲ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ಸ್ ನ ವಿಷಯಕ್ಕೆ ಬಂದ್ರೆ ಇಟ್ ಇನ್ಕ್ಲೂಡ್ಸ್ ಆಲ್ ಕೈಂಡ್ಸ್ ಆಫ್ ಅನಿಮಲ್ಸ್. ಪ್ರಾಣಿಗಳು ಅಂತ ನಾವು ಏನ್ ಹೇಳ್ತೀವಿ ಎಲ್ಲರೂ ಕೂಡ ಅಷ್ಟೇ ಈ ಒಂದು ಕಿಂಗ್ಡಮ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇದರತಕ್ಕಂಥ ಫರ್ದರ್ ಡಿವಿಷನ್ ಅಥವಾ ಫೈಲಮ್ಗಳನ್ನ ನೆಕ್ಸ್ಟ್ 4th ಚಾಪ್ಟರ್ ಅಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಂತ ಓಕೆ. ಸೊ ದೀಸ್ ಆರ್ ದಿ ಜನರಲ್ ಫೀಚರ್ಸ್ ಆಫ್ ದಿ ಕಿಂಗ್ಡಮ್ ಅನಿಮೇಲಿಯಾ ಅಂತ ನಾವು ಹೇಳ್ಬೋದು.